ನೀವೆಲ್ಲರೂ ಕೂಡ ಉಪಸ್ಥಿತರಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಇಷ್ಟೊಂದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದಿರಿ. ಮಧ್ಯಾಹ್ನದ ಸುಡು ಬಿಸಿಲು, ಈ ಸುಡು ಬಿಸಿಲಿನಲ್ಲಿ ಸಾವಿರ ಸಂಖ್ಯೆಯಲ್ಲಿ ನೀವು ಗ್ರಾಮೀಣ ಪ್ರದೇಶದಿಂದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದಿರಿ. ಎಲ್ಲ ನನ್ನ ಬಂಧುಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಮಾಧ್ಯಮದವರೇ ಮತ್ತು ಆರಕ್ಷಕ ಅಂದರೆ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳೇ ಮತ್ತು ನಮ್ಮ ಸಮುದಾಯದ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡಿರುವಂಥ ಎಲ್ಲ ವಿವಿಧ ಬೇರೆ ಬೇರೆ ಸಮುದಾಯದ ಮುಖಂಡರುಗಳೇ, ಮಠಾಧೀಶಗಳು, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮ ಅಂತಿಮವಾಗಿರುವಂಥ ಹೋರಾಟದ ಕಾರ್ಯಕ್ರಮ. ಕಳೆದ 35 ವರ್ಷಗಳಿಂದಲೂ ಕೂಡ ಒಳ ಮೀಸಲಾತಿ ಜಾರಿ ಆಗಬೇಕು ಅಂಥೇಳಿ ಭಾಳಷ್ಟು ಜನ ನಮ್ಮ ಮುಖಂಡರುಗಳು ಬದುಕನ್ನು ಕಳೆದುಕೊಳ್ಳಲಿಲ್ಲ, ಅನೇಕರು ಪ್ರಾಣವನ್ನು ಕಳೆದುಕೊಂಡ್ರು. ಹುಬ್ಬಳ್ಳಿಯಲ್ಲಿ ಒಂದು ಸಮಾವೇಶ ನಡೀಬೇಕಾದ್ರೆ ಒಳ ಮೀಸಲಾತಿ ಜಾರಿ ಆಗುತ್ತೆ ಅನ್ನುವಂಥ ಆಸೆಯಲ್ಲಿ ಬಾಗೇವಾಡಿಯಿಂದ ಬರುವಂಥ ನಮ್ಮ ಸಮುದಾಯದ ಮುಖಂಡರುಗಳು 7 ಜನ ಸಾವನ್ನಪ್ಪಿದ್ರು ಒಮ್ಮೆಲೆ. ಅಂತಹ ನೂರಾರು ಜನರು ತಮ್ಮ ಬದುಕನ್ನು ಕಳೆದುಕೊಂಡು ತ್ಯಾಗವನ್ನು ಮಾಡಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕಾದ್ರೆ 100 ವರ್ಷಗಳ ಅವಧಿಯಲ್ಲಿ ಕೋಟ್ಯಾಂತರ ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಬದುಕನ್ನು ಕಳೆದುಕೊಂಡ್ರು. ಹಾಗೆಯೇ ಮತ್ತೊಮ್ಮೆ 2ನೇ ಹಂತದ ಸ್ವಾತಂತ್ರ್ಯವನ್ನು ಮಾದಿಗ ಸಮುದಾಯ ಮತ್ತು ಮಾದಿಗ ಸಂಬಂಧಿತ ಸಮುದಾಯದವರು ಮತ್ತೊಮ್ಮೆ 2ನೇ ಸ್ವಾತಂತ್ರ್ಯವನ್ನು ಪಡೆಯಬೇಕಾದ್ರೆ 35 ವರ್ಷಗಳ ಕಾಲ ಬೇಕಾಯಿತು. ಇನ್ನೂ ಕೂಡ ಅಂತಿಮ ಹಂತಕ್ಕೆ ಬಂದ್ವಿ. ಆದರೆ ಕೊನೆಯ ಕ್ಷಣದಲ್ಲಿ ಅನೇಕ ಕಾರಣದ ಕೈಗಳ ಕೆಲಸದಿಂದ ನಮಗೆ ಸಿಗಬೇಕಾಗಿರುವಂಥ ಪಾಲು ಸಿಕ್ಕಿಲ್ಲ ಅನ್ನುವಂಥ ಒಂದು ನೋವಿನ ಮಾತಿನಲ್ಲಿ ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಭಾಳ ಮುಖ್ಯವಾಗಿ ಭಾಳಷ್ಟು ಜನ ಮಾತನಾಡೋರಿದ್ದಾರೆ. ನಾವು ಒಂದು ಮಾತನ್ನು ನಮ್ಮ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತಿದ್ದೀನಿ. ನಮ್ಮ ಪಕ್ಕದ ತೆಲಂಗಾಣದಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿಯಾಗಿದೆ, ಆಂಧ್ರದಲ್ಲಿ ಜಾರಿಯಾಗಿದೆ, ಪಂಜಾಬ್ನಲ್ಲಿ ಜಾರಿಯಾಗಿದೆ. ಈ 3 ರಾಜ್ಯಗಳಲ್ಲಿ ಜಾರಿಯಾಗದಂಥ ಸಂದರ್ಭದಲ್ಲಿ ಆಗದೇ ಇರುವಂಥ ಕಾನೂನಿನ ತೊಡಕು ಕರ್ನಾಟಕದಲ್ಲಿ ಮಾತ್ರ ಯಾಕೆ ಕಾನೂನಿನ ತೊಡಕು ಬರುತ್ತೆ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡಬೇಕಾಗುತ್ತೆ ಅನ್ನುವಂಥದ್ದು. ನಮ್ಮ ನಿರೂಪಕರು ಈಗಾಗಲೇ ಅಂಬಣ್ಣವ್ರು ಹೇಳ್ತಾ ಇದ್ರು, ನಮ್ಮ ಸಮುದಾಯದ ಎಡ ಮತ್ತು ಬಲ ಸಹೋದರರಿಬ್ಬರು ಕೂಡ ಪರಿಶಿಷ್ಟ ಜಾತಿಯ ಕಾಂಗ್ರೆಸ್ ಸಮಾವೇಶವನ್ನು ಚುನಾವಣೆಗಿಂತ ಮುಂಚೆ ಚಿತ್ರದುರ್ಗದಲ್ಲಿ ಬೃಹತ್ ಪ್ರಮಾಣದ ಸಮಾವೇಶವನ್ನು ಮಾಡಿದ್ರಿ. ಆ ಸಮಾವೇಶದಲ್ಲಿ ನೀವು ಮಾತನ್ನು ಏನು ಕೊಟ್ರಿ ಅಂತ ಹೇಳಿದ್ರೆ, ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ ಮಾದಿಗ ಸಂಬಂಧಿತ ಮತ್ತು 101 ಸಮುದಾಯದ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ಒಳ ಮೀಸಲಾತಿ ಜಾರಿಗೆ ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ರಿ, ಮಾತನ್ನು ಕೊಟ್ರಿ. ಆದರೆ ಆ ಮಾತನ್ನು ಈಡೇರಿಸೋದಕ್ಕೆ ಸರ್ಕಾರ ಬಂದು ಸುಮಾರು 3 ವರ್ಷಗಳು ಮುಕ್ತಾಯದ ಹಂತದಲ್ಲಿದ್ದರೂ ಕೂಡ ನಮ್ಮನ್ನು ಈ ಬಿಸಿಲಿನಲ್ಲಿ ಒಳಗ್ತಾ ಇದ್ದೀರಿ ಅಂತ ಹೇಳಿದ್ರೆ ನಮ್ಮ ಮೇಲೆ ನಿಮಗೆ ಯಾಕೆ ಕರುಣೆ ಬರ್ತಾ ಇಲ್ಲ ಅನ್ನೋಂಥ ಪ್ರಶ್ನೆಯನ್ನು ಇಡಬೇಕಾಗುತ್ತೆ. ರಾಜ್ಯದ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ನಾಯಕರು, ಶೋಷಿತ ಸಮುದಾಯದ ನಾಯಕರು, ಐತಿಹಾಸಿಕ ದಾಖಲೆಯನ್ನು ಮಾಡಿದಂಥವರು, ಹಣಕಾಸು ಮಂತ್ರಿಯಾಗಿ ದಾಖಲೆಯನ್ನು ಮಾಡಿದಂಥವರು, ಇಡೀ ದೇಶದಲ್ಲಿ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು. ನಿಮಗೆ ನಾವು ಈ ನಮ್ಮೆಲ್ಲ ಸಮುದಾಯದವರ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತಿದ್ದೀವಿ. ಇವತ್ತು ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ. ನೀವು ಇವತ್ತು ಸಂಜೆ ಕ್ಯಾಬಿನೆಟನ್ನು ಕರಿತೀರಿ. ಇವತ್ತು ಕ್ಯಾಬಿನೆಟ್ ಕರೆದು ನಮ್ಮ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಕ್ರಮ ಕೈಗೊಳ್ತೀವಿ ಅಂತೇಳಿ ನಾವು ಭಾಳಷ್ಟು ಭರವಸೆಯನ್ನು ಇಟ್ಕೊಂಡಿದ್ವಿ. ಆದರೆ ನಮ್ಮ ಭರವಸೆಗೆ ತಣ್ಣೀರು ಹರಿಸಿದ್ರು ಬಿಸಿನೀರು ಹರಿಸಿದ್ರು ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ನಿಮ್ಮ ಕ್ಯಾಬಿನೆಟನ್ನು ಈ ಮೀಸಲಾತಿಗೋಸ್ಕರ 15 ದಿನ ಮುಂದಕ್ಕೆ ಹಾಕಿದ್ರಿ. ಯಾಕೆ ಅಂತೇಳಿ ನಮ್ಮ ಜನರ ಪ್ರಶ್ನೆ. ಯಾಕೆ ಇಷ್ಟು ದಿನ 2 ವಾರಗಳ ಕಾಲ ಮುಂದೆ ಹಾಕಿದ್ರಿ ಅಂತೇಳಿ. ನೀವು ತೀರ್ಮಾನ ಕೈಗೊಳ್ಳೋದಕ್ಕೆ 1 ದಿವಸ ಸಾಕು. ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಮುದಾಯಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಬಿಡಿ. ನಿಮ್ಮ ಸಮುದಾಯದ ಒಂದು ಪರಿಸ್ಥಿತಿ, ನೀವು ನತದೃಷ್ಟರು, ನೀವು ಹೀಗೆ ಇರಬೇಕು ಅನ್ನುವಂಥ ಪರಿಸ್ಥಿತಿ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ನಮ್ಮ ಹಣೆ ಬರ ನಾವು ಹೋರಾಟ ಮಾಡ್ತೀವೋ ಏನೋ ಮಾಡ್ತೀವಿ ಅಂತೇಳಿ ಹೀಗೆ ಎದ್ಬಿಡ್ತೀವಿ, ನಿಮ್ಮನ್ನು ಕೇಳಕ್ಕೆ ಹೋಗೋದಿಲ್ಲ. ಆದರೆ ಒಂದು ಕಡೆ ನೀವು ಈ ನಮ್ಮ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಹೇಳ್ತೀರಿ, ಮತ್ತೊಂದು ಕಡೆ ಮುಂದಾಗ್ತಾನೆ ಬರ್ತೀರಿ. ಆದರೂ ಕೂಡ ಈ ಸಂದರ್ಭದಲ್ಲಿ ನಾವು ಏನು ಈಗ ನೇಮಕಾತಿಗೆ ಆದೇಶವನ್ನು ಹೊರಡಿಸಿದ್ರೆ 56,000 ಚಿಲ್ಲರೆ,
ಈ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ಯಾರು ಕೂಡ ಬಹಳಷ್ಟು ಜನ ವೇದಿಕೆ ಮೇಲೆ ಕುಳಿತುಕೊಂಡಿದ್ದಾರೆ. ನೀವು ಅದನ್ನು ನಿಲ್ಲಿಸಿ ಅಂತೇಳಿ ನಮ್ಮವ್ರು ಯಾರ ಬಾಯಲ್ಲೂ ಕೂಡ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕೇವಲ ನಮ್ಮ ಸಮುದಾಯಗಳ ಅಭ್ಯರ್ಥಿಗಳ ಭವಿಷ್ಯ ಅದರಲ್ಲಿ ಅಡಗಿಲ್ಲ, ಎಲ್ಲ ಸಮುದಾಯದವರ ಭವಿಷ್ಯ ಆ ಒಂದು ನೇಮಕಾತಿಯಲ್ಲಿ ಅಡಗಿರೋದ್ರಿಂದ ಅವ್ರು ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮೆಲ್ಲ ಮುಖಂಡರುಗಳು ಮೌನ ವಹಿಸಿಕೊಳ್ತಿದ್ದಾರೆ. ಹಾಗೆ ಇತರೆ ಸಮುದಾಯಗಳವರ ಒಂದು ಹಿತದೃಷ್ಟಿಯನ್ನ ಕಾಯುವಂತ ನಮ್ಮ ಸಮುದಾಯದವರ ಮೇಲೆ ನೀವು ಹೆಚ್ಚು ವಕ್ರದೃಷ್ಟಿಯನ್ನ ಬಿಟ್ರೆ ಬಹುತೇಕ ಈಗ ಉದ್ಯಾನವನದಿಂದ ಅದು ವಿಧಾನಸೌಧಕ್ಕೆ ಶಿಫ್ಟ್ ಆಗುವಂತ ಒಂದು ಆಲೋಚನೆಯನ್ನ ನಮ್ಮ ಮುಖಂಡರುಗಳು ಮಾಡ್ತಾರೆ. ನೀವು ಖಂಡಿತವಾಗ್ಲೂ ನಮ್ಮ ಮುಖಂಡರುಗಳು ಯಾರೂ ಕೂಡ ಇವತ್ತಿನವರೆಗೂ ನಿಮಗೆ ಕೀಳಾಗಿ ಮಾತನಾಡಿಲ್ಲ, ಅಗೌರವದಿಂದ ಸರ್ಕಾರಕ್ಕೆ ಮಾತನಾಡಿಲ್ಲ, ಅಗೌರವದಿಂದ ಸಂವಿಧಾನದ ವಿರುದ್ಧವಾಗಿ ನಡೆದುಕೊಂಡಿಲ್ಲ. ನ್ಯಾಯಕ್ಕೆ ಪೂರಕವಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಸಂವಿಧಾನದ ಹಕ್ಕುಗಳ ಇತಿಮಿತಿಯಲ್ಲಿ ಹೋರಾಟವನ್ನು 35 ವರ್ಷಗಳ ಕಾಲ ನಾವು ನಡೆದುಕೊಂಡು ಬಂದಿದ್ದೀವಿ. ಆದರೆ ಇಂಥ ಸಂದರ್ಭದಲ್ಲಿ ನಮ್ಮ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಿದರೆ ಬಹುತೇಕ ಮಾದಿಗರು ನೀವು ಅಂದ್ಕೊಂಡ್ಬಿಟ್ಟಿದ್ದೀರಿ 101 ಸಮುದಾಯಗಳಲ್ಲಿ ಮಾದಿಗರೇ ಒಂದು, ಇನ್ನು 100 ಜಾತಿಗಳು ಒಂದು ಕಡೆ ಇದಾವಂತೇಳಿ. ಹಾಗಿಲ್ಲ. ಮಾದಿಗರ ಜೊತೆ 16 ಸಮುದಾಯಗಳು ಅಧಿಕೃತವಾಗಿದ್ದರೆ ನಮ್ಮನ್ನು ಹೊರಗಡೆ ಸಮುದಾಯದವರು ಬೆಂಬಲ ಮಾಡುವಂಥವರು ನಮಗೆ ದೂರವಾಣಿಯಲ್ಲಿ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಈಗ ಒಂದು ಭಾವನೆ ಬಂದಿದೆ, ಏನಪ್ಪ ಮಾದಿಗರಿಗೆ ತುಂಬ ಅನ್ಯಾಯ ಆಗ್ತಿದೆ, ಸರ್ಕಾರಕ್ಕೆ ಗೊತ್ತಾಗ್ತಿಲ್ವಾ ಅಂತೇಳಿ ಹೇಳ್ತಿದ್ದಾರೆ. ಸರ್ಕಾರಕ್ಕೆ ಯಾವ ರೀತಿ ಮನವರಿಕೆ ಮಾಡಬೇಕನ್ನುವಂಥದ್ದನ್ನು ಇತರೆ ಸಮುದಾಯದವರು ನಮಗೆ ಅನುಕಂಪವನ್ನು ವ್ಯಕ್ತಪಡಿಸ್ತಾ ಇರುವಂಥ ಸಂದರ್ಭದಲ್ಲಿ ಆಳುವ ಜಾಗದಲ್ಲಿರುವಂಥ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತೇಳಿ ನೀವೇ ನಂಬಿಕೆ ಮಾಡಿದ್ರಿ. ಸದಾಶಿವ ಆಯೋಗಕ್ಕೆ ನೀವೇ ದುಡ್ಡು ಕೊಟ್ರಿ, ವರದಿಯನ್ನು ತರಿಸಿದ್ರಿ, ಅದನ್ನು ತಿರಸ್ಕಾರ ಮಾಡಿದ್ರಿ. ಮತ್ತೊಂದು ಸರ್ಕಾರ ಬಂತು, ಸಬ್ ಕಮಿಟಿ ಮಾಡ್ತು, ಅದರಲ್ಲಿ ಹೆಚ್ಚಿನ ಪ್ರಮಾಣ ಮಾಡಿ ಯಾವುದೇ ಸಮುದಾಯದವ್ರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಅದರಿಂದ ವರದಿ ತರಿಸಿದ್ರಿ, ಅದನ್ನು ತಿರಸ್ಕಾರ ಮಾಡಿದ್ರಿ. ಆ ಎರಡೂ ಸಮಿತಿಗಳು ಹೋಗಲಿ, ನಾವು ಹೊಸದಾಗಿ ಅಧಿಕೃತವಾಗಿ ಆಯೋಗವನ್ನು ಮಾಡ್ತೀವಿ, ಆ ವರದಿ ಬಂದ ನಂತರ ಅದನ್ನು ಜಾರಿಗೊಳಿಸ್ತೀವಿ ಅಂತೇಳಿ ಅಧಿಕೃತವಾಗಿ ಈ ಸರ್ಕಾರದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೇಳಿದ್ರಿ. ಅದಕ್ಕೆ ನಾವು ಒಪ್ಕೊಂಡಿವಿ. ನಾಗಮೋಹನ್ ದಾಸ್ ಅವರನ್ನು ನೇಮಕ ಮಾಡಿದ್ರಿ, 130 ಕೋಟಿ ಖರ್ಚು ಮಾಡಿದ್ರಿ, ವರದಿಯನ್ನು ತರಿಸಿದ್ರಿ, ಅದೇ ವರದಿಯನ್ನು ನೀವು ತಿರಸ್ಕಾರ ಮಾಡಿದ್ರಿ. ನೀವು ಎಲ್ಲ ವರದಿಯನ್ನು ತಿರಸ್ಕಾರ ಮಾಡುವಂಥ ಸಂದರ್ಭ ನಿಮಗೆ ಯೋಚನೆ ಇದ್ದಿದ್ರೆ 3 ಆಯೋಗವನ್ನು ಯಾಕೆ ನೇಮಕ ಮಾಡಿದ್ರಿ? 130 ಕೋಟಿಯನ್ನು ಯಾಕೆ ವ್ಯಯ ಮಾಡಿದ್ರಿ? ಆ ವರದಿಯನ್ನು ಯಾಕೆ ತಿರಸ್ಕಾರ ಮಾಡಿದ್ರಿ? ನಿಮಗೆ ಬೇಕಾಗಿರುವಂಥ ನಿಟ್ಟಿನಲ್ಲೇ ನೀವು ಬರ್ಕೊಂಡು ಬೇಕಾಗಿತ್ತಲ್ಲ. ನಿಮಗೆ ಹೆಂಗೆ ಬೇಕೋ ಹಂಗೆ ಬರ್ಕೊಂಡು ಇದೇ ಆದೇಶ ಅಂತ ಹೇಳಿದರೆ ನಾವು ಅದಕ್ಕೆ ಮಾತಾಡ್ತಿದ್ವು, ಅದು ಮುಂದಿನ ಕ್ರಮ ನಾವು ತೀರ್ಮಾನ ಮಾಡ್ತಿದ್ವಿ. ಈ ದೇಶದಲ್ಲಿ ಕಾನೂನಿದೆ, ಸಂವಿಧಾನ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ನಮ್ಮ ಹಕ್ಕುಗಳನ್ನು ಪಡೆಯುವಂಥ ಸಂದರ್ಭಕ್ಕೆ ನಮಗೆ ಪಡೆಯುವಂಥ ಹೋರಾಟಕ್ಕೆ ನಮ್ಮ ಕೆಚ್ಚಿದೆ, ನಮಗೆ ಶಕ್ತಿನೂ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ ಬಹಳ ಮಹತ್ತರವಾಗಿರುವಂಥ ಈ ಒಂದು ಐತಿಹಾಸಿಕ ಸಮಾವೇಶದಲ್ಲಿ ನಮ್ಮ ಹುಡುಗರು ಭಾಳಷ್ಟು ಜನ ಚಾಮರಾಜನಗರದಿಂದ ಪಾದಯಾತ್ರೆ ಮಾಡಿದ್ದಾರೆ, ಮೈಸೂರಿನಿಂದ ಪಾದಯಾತ್ರೆ ಮಾಡಿದ್ದಾರೆ, ನಮ್ಮ ಸ್ವಾಮೀಜಿಗಳೊಬ್ಬರು ಹರಿಹರದಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ನಿನ್ನೆ ಕಲಬುರಗಿದಿಂದ ಬಂದಿದ್ದಾರೆ, ರಾಯಚೂರಿನಲ್ಲಿ ಬಂದ್ ಮಾಡಿದ್ದಾರೆ. ಈ ಪರಿಸ್ಥಿತಿಯನ್ನು ನೋಡಿದರೆ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಿದ್ದೀನಿ, ನೀವೇನು 27ಕ್ಕೆ ಸಂಪುಟ ಸಭೆಯನ್ನು ಕರೆದಿದ್ದೀರಿ, ಆ ಒಂದು ಸಂಪುಟ ಸಭೆಯ 27ನೇ ದಿನಾಂಕವನ್ನು ಬದಲು ಮಾಡಿ ಇವತ್ತು ನಾಳೆ ಅದು ತೀರ್ಮಾನ ಆಗುವಂಥ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ಳಬೇಕನ್ನುವಂಥ ಮಾತನ್ನು ವ್ಯಕ್ತಪಡಿಸಿ ನೀವೇನಾದರೂ ತೀರ್ಮಾನ ಮಾಡಿ ಸಂಪುಟ ಸಭೆಯನ್ನು ಇವತ್ತು ಕರೆದ್ರೆ ನಮ್ಮ ಸಮುದಾಯದವರು ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ, ಸಮಾಧಾನದಿಂದ ಮನೆಗೆ ಹೋಗ್ತಾರೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ನಾನು ಮತ್ತೊಮ್ಮೆ ಈ ವೇದಿಕೆ ಮೂಲಕ ಮನವಿ ಮಾಡ್ತಾ ಇದ್ದೀನಿ, ನೀವು ಶೋಷಿತ ಸಮುದಾಯದ ನಾಯಕರಾಗಿ ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಮನವಿಯನ್ನು ಮಾಡಿಕೊಂಡು ವಿಶೇಷವಾಗಿ ನಮ್ಮ ಸಮುದಾಯದ 2 ಸಚಿವರಿದ್ದಾರೆ, ಅವರ ಪ್ರಯತ್ನವನ್ನು ಕೂಡ ನಾನು ನೆನಪನ್ನು ಮಾಡಿಕೊಳ್ತೀನಿ. ಅವರು ಬಹಳಷ್ಟು ಪರಿಶ್ರಮವನ್ನು ಹಾಕ್ತಾ ಇದ್ದಾರೆ, ಆದರೆ ಅವರಿಗೆ ಶಕ್ತಿ ಸಾಲದು. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಇವತ್ತು ಸಂಜೆನೆ ನೀವು ಸಂಪುಟದ ಸಭೆಯನ್ನು ಕರಿಬೇಕು, ಮೀಸಲಾತಿಯ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಬೇಕು. ಅದಾಗದೇ ಇದ್ರೆ ಮತ್ತೆ ನಮ್ಮ ಹೋರಾಟಗಾರರು ಏನು ತೀರ್ಮಾನವನ್ನು ಕೈಗೊಳ್ತಾರೆ ಅದಕ್ಕೆ ನಮ್ಮ ಇಡೀ ಸಮಾಜ ಬದ್ಧವಾಗಿರ್ತದೇನೋ ಇರ್ತದೇನೋ ಅಂತ ಮಾತನ್ನು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಚೆನ್ನಾಗಿ